ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದಲ್ಲಿ 4 ವರ್ಷದ ಮಗು ಅಕಾಲಿಕ ಸಾವನ್ನಪ್ಪಿದೆ. ಎದೆ ಉರಿ ಎಂದಿದ್ದ ಪುಟ್ಟ ಬಾಲಕ ವೈಷ್ಣವ್ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ತೆರಳುವಷ್ಟರಲ್ಲೇ ಮೃತಪಟ್ಟಿದ್ದಾನೆ ವೈಷ್ಣವ್. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದಲ್ಲಾಗಿರುವಂತಹ ಘಟನೆ ಇದು. ಹಿರಿಯೂರು ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ಅಭಿನಂದನ್ ಮಗ ವೈಷ್ಣವ್ ಎದೆ ಉರಿ ಅಂತ ಹೇಳ್ತಾ ಇತ್ತಂತೆ ಪಾಪ ಮಗು. ಸೊ ಎದೆ ಉರಿ ಅಂತ ಹೇಳಿ ಅಂದಾಗ ಪೋಷಕರು ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಸೊ ಅಷ್ಟರಲ್ಲೇ ಆ ಮಗು ಸಾವನ್ನಪ್ಪಿದೆ. ಹೆಸರು ವೈಷ್ಣವ್ ಅಂತ ಹೇಳಿ, 4 ವರ್ಷದ ಮಗು. ಅದು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ನಾವು. ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಪಾಪ ಮೃತಪಟ್ಟಿದೆ ಆ ವೈಷ್ಣವ್. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದಲ್ಲಿ ಆಗಿರುವಂಥ ಘಟನೆ ಇದು. ಹಿರಿಯೂರು ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ಅಭಿನಂದನ್ ಮಗ ಇಲ್ಲಿ ವೈಷ್ಣವ್ ಮೃತಪಟ್ಟಿರೋದು ಮುದ್ದಾದ ಕಂದ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಯಾವಾಗ ಆಗಿರುವಂಥ ಘಟನೆ ಇದು? ಏನಾಗಿತ್ತು ಮಗುಗೆ ಎಕ್ಸಾಕ್ಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಯಸ್ರಾಮ್, ಇಂದು ಬೆಳಗಿನ ಜಾವದ ಸುಮಾರಿಗೆ ಈ ಒಂದು ಘಟನೆ ಆಗಿರುವಂತದ್ದು. ಏನು ಹಿರಿಯೂರು ತಾಲೂಕಿನ ಬಿಜೆಪಿ ಮಂಡಲದ ಅಧ್ಯಕ್ಷರಾದಂತಹ ಅಭಿನವ್ ಅವರ ಪುತ್ರ ಸಡನ್ ಆಗಿ ಡೆತ್ ಆಗಿರುವಂತದ್ದು. 4 ವರ್ಷದ ಪುಟಾಣಿ ಮಗು ವೈಷ್ಣವ್ ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಆರೋಗ್ಯವಾಗಿ ಇದ್ದಂತಹ ಮಗು, ರಾತ್ರಿ ಎಲ್ಲ ಕುಟುಂಬದ ಜೊತೆ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಾ ಇದ್ದಂತಹ ಮಗು ಬೆಳಿಗ್ಗೆ ಏಕಾಏಕಿ ಸಾವನ್ನಪ್ಪಿರತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗಾಗಲೇ ಯಾವುದೇ ರೀತಿಯಾದಂತಹ ಮಗುವಿಗೆ ಅನಾರೋಗ್ಯ ಇರಲಿಲ್ಲ, ಆದ್ರೂ ಕೂಡ ಏಕಾಏಕಿ ಸಾವನ್ನಪ್ಪಿರುವಂತದ್ದು, ಹೃದಯಾಘಾತದಿಂದ ಸಾವನ್ನಪ್ಪಿತ ಅನ್ನುವಂತ ಈ ಒಂದು ಸಂಶಯ ಕೂಡ ಇರೋದ್ರಿಂದಾಗಿ ಈಗಾಗಲೇ ಎದೆಯುರಿಯಿಂದ ಸಾವನ್ನಪ್ಪಿದೆ ಅನ್ನುವಂತ ಮಾಹಿತಿಗಳಷ್ಟೇ ಲಭ್ಯವಾಗಿರ್ತಕ್ಕಂಥದ್ದು ರಾಮ್. ಅಷ್ಟೇ ಅಲ್ಲದೆ ಈಗಾಗಲೇ ಪ್ರಮುಖವಾಗಿ ಇತ್ತೀಚೆಗೆ ಈ ರೀತಿಯಾದಂತಹ ಪುಟಾಣಿ ಮಕ್ಕಳು ಸಾವನ್ನಪ್ಪಿರುತ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪೋಷಕ ವಲಯದಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.